ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಕಾಲ ಕೂಡಿ ಬಂದಿದೆ. ದೆಹಲಿಯಿಂದ ಬುಲಾವ್ ಬಂದಿದೆ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ. ದೆಹಲಿಯ ಬುಲಾವ್ ಬಂದ ಬೆನ್ನಿಗೆ ಅವರು ದೆಹಲಿಗೆ ತಲುಪಿದ್ದೂ ಆಗಿದೆ. ಇವತ್ತು ಹೈಕಮಾಂಡ್ನ ಪ್ರಮುಖ ನಾಯಕರ ಜೊತೆಗೆ ಮೀಟಿಂಗ್ ಅನ್ನು ಮಾಡೋ ಮುಖಾಂತರ ಯಾರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕು, ಏನು ಮಾನದಂಡ, ಯಾರನ್ನ ಯಾಕಾಗಿ ತೆಗೆದುಕೊಳ್ಳಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯಾಗುವುದಕ್ಕಿದೆ. ಸದ್ಯ ಇರುವಂಥ ಕುತೂಹಲ ಅಂತಂದ್ರೆ 20 ಸಚಿವ ಸ್ಥಾನ ಮಾತ್ರ ಖಾಲಿ ಉಳಿದಿದೆ. ಆ 20ರ ಪೈಕಿ ಸಿದ್ದರಾಮಯ್ಯ ಬಣದ ಸಿದ್ದರಾಮಯ್ಯ ಅವರ ಆಪ್ತರು ಎಷ್ಟು ಮಂದಿಗೆ ಅವಕಾಶ ಸಿಗತ್ತೆ? ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಕ್ಯಾಬಿನೆಟ್ಗೆ ಯಾರನ್ನ ತೆಗೆದುಕೊಳ್ಳಬೇಕು, ತೆಗೆದುಕೊಳ್ಳಬಾರದು ಅನ್ನುವಂಥ ಸ್ವಾತಂತ್ರ್ಯ ಸಿಗತ್ತಾ? ಹೈಕಮಾಂಡ್ ಯುವಕರಿಗೆ ಅವಕಾಶವನ್ನು ಮಾಡಿಕೊಡುತ್ತಾ? ಈ ಎಲ್ಲ ಲೆಕ್ಕಾಚಾರದ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇರೋದು. ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು ಕೂಡ ದೆಹಲಿ ವಿಮಾನ ಹತ್ತಿ ದೆಹಲಿಗೆ ತಲುಪಿ ತಮ್ಮದೇ ಸಂಪರ್ಕದ ಮುಖಾಂತರ ಹೈಕಮಾಂಡ್ನ ಒಲವು ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಿರುವಂಥ ಮಾಹಿತಿ ಪ್ರಕಾರ ಜುಲೈ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು. ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ನಿನ್ನೆ ವಿಶೇಷ ವಿಮಾನದಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್ ದೆಹಲಿ ತಲುಪಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಇವತ್ತು ತ್ರಿಮೂರ್ತಿಗಳ ಮೀಟಿಂಗ್ ಇದೆ. ಡಿ ಕೆ ಸಚಿವ ಸಂಪುಟ ವಿಸ್ತರಣೆಗೆ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗಬಹುದು. ಯಾರ ಪಟ್ಟಿಗೆ ಹೆಚ್ಚು ತೂಕ, ಯಾರ ಪಟ್ಟಿಗೆ ಹೆಚ್ಚು ಮಾನ್ಯತೆ, ಇದೆಲ್ಲ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂಥ ಕುತೂಹಲ. ಸಚಿವರ ನಿರೀಕ್ಷೆಯಲ್ಲಿರೋದು 50ಕ್ಕೂ ಹೆಚ್ಚು ಮಂದಿ ಶಾಸಕರು. ರಾಜ್ಯ ಸಚಿವ ಸಂಪುಟದ ಗಾತ್ರ 34, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. 14 ಮಂದಿ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. 20 ಮಂದಿಗೆ ಮಾತ್ರ ಅವಕಾಶ. ಯಾರ್ಯಾರಿಗೆ ಅವಕಾಶ ಕೊಡ್ತೀರಿ ಎನ್ನುವಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರ ಬಳಿ ಕೇಳಿದಾಗ, ಹಿಂದೆ ಕಲಬುರಗಿ ವಿಸಿಟ್ ಮಾಡಿದಾಗ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದರು. ಕಲಬುರಗಿಗೆ ಎಷ್ಟು ಅವಕಾಶ ಕೊಡ್ತೀರಿ? ಹಿಂದೆಲ್ಲ 5, 6 ಈ ರೀತಿ ಕೊಟ್ಟಂತ ಉದಾಹರಣೆಗಳಿದ್ದಾವೆ ಅಂತ. ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಹೇಳಿಕೊಂಡ್ರು, ಕೊಡಬಹುದಿತ್ತು, ಆದರೆ ಈಗ 15% ಕ್ಯಾಪ್ ಇದೆಯಲ್ಲ. ಮೊದಲೆಲ್ಲ ಎಷ್ಟು ಮಂದಿಯನ್ನು ಬೇಕಾದರೂ ಸಚಿವರನ್ನಾಗಿ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಸಂವಿಧಾನಕ್ಕೆ 91ನೇ ತಿದ್ದುಪಡಿಯನ್ನು ಮಾಡಿದ ಬಳಿಕ ವಿಧಾನಸಭೆಯ 15% ಅಂತ ಕ್ಯಾಪ್ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅಸಹಾಯಕ, ಬೇರೆಯವರನ್ನ ತೆಗೆದುಕೊಳ್ಳೋದಕ್ಕೆ, ಹೆಚ್ಚಿನವರನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ರು. ಸೊ ಇರೋ 20 ಸಚಿವ ಸ್ಥಾನ, ಅದರಲ್ಲಿ ನಾನಾ ಲೆಕ್ಕಾಚಾರ. ಪಟ್ಟಿಗಳು ಡಿ ಕೆ ಶಿವಕುಮಾರ್ದೊಂದು ಪಟ್ಟಿ, ಸಿದ್ದರಾಮಯ್ಯ ಅವ್ರದ್ದು ಮತ್ತೊಂದು ಪಟ್ಟಿ. ಹೈಕಮಾಂಡ್ ಬಯಸತ್ತೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ, ಮಲ್ಲಿಕಾರ್ಜುನ್ ಖರ್ಗೆ ಬಯಸ್ತಾ ಇದ್ದಾರೆ ತಮ್ಮವರಿಗೆ ಅವಕಾಶ ಸಿಗಬೇಕು ಅಂತ. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇಪ್ಪತ್ತು ಸಚಿವ ಸ್ಥಾನ, 40ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳು. ಇವರು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಈ ಪ್ರಯತ್ನ ಚಾಲ್ತಿಯಲ್ಲೇ ಇದೆ. ಅಥವಾ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸುಳಿವು ಸುಕ್ಕ ಬೆನ್ನಿಗೆ ಪ್ರಯತ್ನಗಳು ಆರಂಭ ಆಗಿದೆ. ದೆಹಲಿಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಕೇಳ್ತಾ ಇದ್ದಾರೆ, ಮೊದಲೆಲ್ಲ ವಿಧಾನ ಪರಿಷತ್ತಿಗೆ 3 ರಿಂದ 4 ಮಂದಿ ಸಚಿವರಾಗ್ತಾ ಇದ್ರು, ಈಗಿಲ್ಲ, ಒಬ್ಬರನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಬೋಸರಾಜ್. ಈ ಬಾರಿ ಯಾರಿಗೆ? ಒಬ್ಬರಿಗೆ ಕೊಡೋದಲ್ಲ, ಇನ್ನೂ ಹೆಚ್ಚುವರಿ ಅವಕಾಶಗಳು ಮೇಲ್ಮನೆಗೆ ಸಿಗಬೇಕು. ಹಿರಿಯ ಶಾಸಕರಿಗೆ ಯಾರಿಗೆ ಅವಕಾಶ? ಕಳೆದ 3 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮಂತ್ರಿಯಾಗಿದ್ದವರು ಈ ಬಾರಿ ಕಂಟಿನ್ಯೂ ಆಗ್ತಾರ? ಒಂದು ವೇಳೆ ಆ ರೀತಿ ಅವಕಾಶವನ್ನು ಕೊಟ್ಟರೆ ಬೇರೆಯವರು ಕೇಳ್ತಾರೆ, ಅಧಿಕಾರ ಬಂದಾಗಲೆಲ್ಲ ಅವರಿಗೆ ಅವಕಾಶ ಅಂತ ಆದರೆ ನಮಗೆ ಯಾವಾಗ? ಅದೇ ಮಹಾದೇವಪ್ಪ ಅವರಿಗೆ ಅವಕಾಶ ಕೊಡ್ತೀರಿ, ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಕೊಡ್ತೀರಿ, ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಕೊಡ್ತೀರಿ ಬೇರೆ ಬೇರೆ ಕಾರಣಗಳಿಂದಾಗಿ. ಶರಣ್ ಪ್ರಕಾಶ್ ಪಾಟೀಲ್ ಕೊಡ್ತೀರಿ, ಈಶ್ವರ್ ಖಂಡ್ರೆ ಕೊಡ್ತೀರಿ, MB ಪಾಟೀಲ್ ಕೊಡ್ತೀರಿ. ಅವರೇ ಮುಂದುವರೆದ್ರೆ ನಮಗೆ ಯಾವಾಗ ಅವಕಾಶ ಅಂತ ಕೇಳ್ತಾರೆ ಶಾಸಕರು. ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್? ಇದೆಲ್ಲ ಪ್ರಶ್ನೆಗಳಿದ್ದಾವೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.